ಸ್ನೇಹಿತರೆ, ನಮ್ಮ ಕೆಸೆಟ್ ವಿದ್ಯಾರ್ಥಿಗಳಿಗೆ ಕರ್ನಾಟಕ CET ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ 2025ನೇ ಸಾಲಿನಲ್ಲಿ ತಮಗೆ KE ಕಡೆಯಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ. ಈಗ ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಫೀಸಿಯಲ್ ವೆಬ್ಸೈಟ್ನಲ್ಲಿದೆ. ನಾನು ಈ ವೆಬ್ಸೈಟ್ ಯಾವ ಥರ ಬರಬೇಕು ಅಂತೇಳಿ ಒಂದ್ಸಲ ನಾನು ಬ್ಯಾಕ್ ಬಂದು ತೋರಿಸ್ತೀನಿ. ಈ ಥರ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಬಂದುಬಿಟ್ಟು ನೀವು KE ಅಂತೇಳಿ ಟೈಪ್ ಮಾಡಿ ಇಲ್ಲಿ ಫಸ್ಟ್ ಬರುತ್ತೆ ನೋಡಿ, KE ಹೋಮ್ CET ಅಂತ ಬರುತ್ತಲ್ಲ, https://cet.online.karnataka.gov.in ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಬರೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಈ ಥರ KE ಆಫೀಸಿಯಲ್ ವೆಬ್ಸೈಟ್ ಏನಾಗುತ್ತೆ ಓಪನ್ ಆಗುತ್ತೆ. ನೋಡ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇರುತ್ತೆ. ಇಲ್ಲಿ ನೀವು ಹಾಲ್ ಟಿಕೆಟ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು KSET ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಇತ್ತೀಚಿನ ಪ್ರಕಟಣೆಗಳು ಅಂತಿದೆಯಲ್ಲ, ಸ್ವಲ್ಪ ಜೂಮ್ ಮಾಡ್ತೀನಿ ನಾನು. ಇಲ್ಲಿದೆ ನೋಡಿ, 6/4 UG ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್ ಅಂತ ಇದೆ. 6/4/2025 ಇದೆಯಲ್ಲ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಡೀಟೇಲ್ಸ್ ಕೇಳ್ತವೆ. ಲಾಗಿನ್ ಆಗಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಲಾಗಿನ್ ID, ಯೂಸರ್ ID ಅಥವಾ ರಿಜಿಸ್ಟರ್ ನಂಬರ್ ಕೊಟ್ಟು ಇರುತ್ತೆ. ಅದು ನೀವು ಲಾಗಿನ್ ID ಇರುತ್ತೆ ನಿಮ್ಮ ಕಡೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಹೇಳಿದ್ರೆ, ಲಾಗಿನ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಹಾಕಿಬಿಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿಬಿಟ್ಟು ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ ಅಂತೇಳಿ ಇರುತ್ತೆ, ಅದು ನಿಮ್ಮ ಪ್ರೊಫೈಲಲ್ಲಿ. ಅಲ್ಲಿ ಹಾಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಅಂತ ಹೇಳಿದ್ರೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಮ್ ಬರೆಯುತ್ತಿರುವಂಥ ಈ ಸಾಲಿನ 2025ನೇ ಸಾಲಿನಲ್ಲಿ ಎಕ್ಸಾಮ್ ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಮಾರ್ಕ್ಸನ್ನು ಪಡೆಯಿರಿ. ಮತ್ತು ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ KSETಗೆ ಸಂಬಂಧಪಟ್ಟಿರುವಂಥ ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಮತ್ತು ಈ ಥರ ಕೂಡ ಡೌನ್ಲೋಡ್ ಮಾಡ್ಕೊಬೋದು ನೀವು. ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಒಂದು ನಿಮಿಷ, ಇಲ್ಲಿ 3 ಡಾಟ್ಸ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. KSETಗೆ ಸಂಬಂಧಪಟ್ಟಂಥ ಏನೇ ಅಪ್ಡೇಟ್ಸ್ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋದು ಈ ಥರ ಓಪನ್ ಆಗುತ್ತೆ ಪೇಜು. ಇಲ್ಲಿ ಪ್ರವೇಶ ಅಂತ ಇರುತ್ತೆ ನೋಡಿ, ಸೆಕೆಂಡ್ ಪ್ರವೇಶದಲ್ಲಿ ಬಂದುಬಿಟ್ಟು UG CET 2025 ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದರೆ UG CET 2025 ಏನೇ ಅಪ್ಡೇಟ್ಸ್ ಇದ್ದರೂ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಇದೆ UG ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವೇನು ಮಾಡ್ಬೋದು, ಈ ಥರ ಲಾಗಿನ್ ಆಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಏನೇ ಅಪ್ಡೇಟ್ಸ್ ಇದ್ದರೆ ಇಲ್ಲಿ ಇರ್ತಾವೆ ನೋಡಿ. ಕೃಷಿ ಕೋಟ 2025-26ನೇ ದಾಖಲಾತಿ ಅಪ್ಲೋಡ್ ಲಿಂಕ್, ಅದೇನಾದರೂ ಕೃಷಿ ಕೋಟದು ಕೂಡ ನೀವು ಅಪ್ಲೋಡ್ ಮಾಡಿದ್ರೆ ಅಂತ ಅಂದ್ಕೊಳ್ತೀನಿ, ಯಾರಾದರೂ ಅಗ್ರಿಕಲ್ಚರ್ಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ರೆ. ಮತ್ತು ಏನೇ UG CET ಅಪ್ಡೇಟ್ಸ್ ಇದ್ದರೆ ಇಲ್ಲಿ ಇರ್ತವೆ, ನೋಡ್ಬೋದು ನೀವು. ಓಕೆ, ಥ್ಯಾಂಕ್ ಯು.